ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ಲಾಸ್ಟ್ ವೀಕು ಮಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತಿನ ದಿನ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ. ಎಲ್ಲೆಲ್ಲಿಗೆ ಅಂತಲೂ ಹೇಳಿದ್ದೆ, ಪ್ಯಾಕಿಂಗ್ ವಿಡಿಯೋ ಮಾಡಬೇಕಾದ್ರೇ ನಾನು ಹೇಳಿದ್ದೆ. ಸೊ ಈಗ ಇವತ್ತಿನ ದಿನ ಹೊರಡ್ತಾ ಇದ್ದೀವಿ. ಸೊ ನಾನು ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ರಾಮನವಮಿಲಿ ನಾನು ಬೆಳ್ಳಿ ಸಾಮಾನೆಲ್ಲ ಮಾಮೂಲಿ ನಾನು ಸುಮಾರು ವ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ. ಬೆಳ್ಳಿ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಸೊ ಅವತ್ತಿಂದ ನಾನು ತೆಗೆಯೋದಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟ್ ವೀಕು ಒಂದು ವಾರ ಪೂರ್ತಿ ಅಮ್ಮನ ಮನೆಗೆ ಹೋಗ್ಬಿಟ್ಟಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಮಾಮೂಲಿ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ, ಮಕ್ಕಳಿಗೆ ರಜೆ ಇರೋದ್ರಿಂದ ಕರಿತಾನೆ ಇದ್ದರು. ಸೊ ಇಲ್ಲೇ ಪಕ್ಕದ ರೋಡ್ ಆಗಿರೋದ್ರಿಂದ ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ನಾನು ಕೇರ್ಲೆಸ್ ಮಾಡ್ಕೊಂಡಿದ್ದೆ. ಸೊ ಅಮ್ಮ ಬೇಜಾರು ಮಾಡ್ಕೋತಾ ಇದ್ದರು. ಹಂಗಾದ್ರೆ ದೂರ ಇದ್ದಿದ್ರೆ ಬರ್ತಿದ್ದ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಬಿಡು, ಇಲ್ಲಿ ನಂದು ಪಿಕಪ್ಪು ರಿಟರ್ನ್ಸ್ ಬರೋದು ಅದು ಇದು ಇದ್ದೇ ಇರುತ್ತೆ. ಸೊ ಹೋಗಿ ಹಂಗೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳುವಂತೆ ಬಂದು ಒಂದು ವಾರ ಇದ್ದೋಗು, ಏನು ದೂರ ಏನಲ್ವಲ್ಲ, ಇಲ್ಲೇ ಹತ್ರ ತಾನೇ, ನಿಮ್ಮ ಮನೆಗೂ ನಮ್ಮ ಮನೆಗೂ ಹೋಗ್ತಾ ಬರ್ತಾ ಇರ್ಬೋದು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ನಾನು ಒಂದು ವಾರ ಅಮ್ಮನ ಮನೇಲಿ ಉಳ್ಕೊಬಿಟ್ಟಿದ್ದೆ. ಸೊ ಅದಕ್ಕೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಆಗಿರಲಿಲ್ಲ. ಒಂದು ದಿನ ಅಮ್ಮನ ಮನೆಯಿಂದ ಫ್ರೀ ಮಾಡ್ಕೊಂಡು ಬಂದು ಮಕ್ಕಳನ್ನೆಲ್ಲ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದು, ಸ್ವಲ್ಪ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ ನಮ್ಮ ಬಿಲ್ಡಿಂಗಲ್ಲಿ. ಸೊ ಓನರ್ ಇಲ್ಲದೆ ಇರೋದ್ರಿಂದ ಇರೋದು 3 ಜನನೂ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಒಂದಿನ ಮುಂಚೆಲೇ ಬಂದು ದೇವ್ರ ಸಾಮಾನೆಲ್ಲ, ಬೆಳ್ಳಿ ದೇವ್ರ ಸಾಮಾನೆಲ್ಲ ತೆಗೆದಿದ್ದೆ ಅಲ್ಲ, ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು, ಇನ್ನು ರಾಮನವಮಿಲಿ ಹಿತ್ತಾಳೆ ಸಾಮಾನೆಲ್ಲ ತೆಗೆದಿದ್ದು. ಸೊ ಅದನ್ನು ಕೂಡ ತೊಳೆಯೋದಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಅದು ಮತ್ತು ಬೆಳ್ಳಿ ಸಾಮಾನು ಎರಡೂ ಕೂಡ ಒಟ್ಟಿಗೆ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಸಾಮಾನೆಲ್ಲ ಒರೆಸ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಹಿಂದಿನ ದಿನ ಅಂತ ಹೇಳಿದ್ರೆ ಸಂಡೇ ಬೀಳುತ್ತೆ. ಸೊ ಸಂಡೇ ಮಧ್ಯಾಹ್ನ ಸ್ವಲ್ಪ ಇನ್ನೂ ಟ್ರಿಪ್ಪಿಗೆ ಏನೇನು ಬೇಕು ಫುಡ್ ಐಟಮ್ಸು ಅದು ಇದು ಏನೇನು ಇರುತ್ತಲ್ವ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಅಮ್ಮನ ಜೊತೆ ಹಂಗೆ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಹಂಗೆ ಆನ್ ದ ವೇ ಮನೆ ಹತ್ರ ಬಂದು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಬಿಟ್ಟು ಆಮೇಲೆ ಅಮ್ಮನ ಮನೆ ಹತ್ರ ಹೋಗಿದ್ದಾಯಿತು. ಇನ್ನು ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ನೈಟು ವಾಪಸ್ ಬಂದ್ವಿ ಎಲ್ಲರೂ ಮನೆಗೆ ಬಂದು, ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ಟಿಫನ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಉಳ್ಕೋಬಾರ್ದು ಆ ಟೈಮ್ಗೆ ಖಾಲಿ ಆಗಿಬಿಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ತಲೆಗೆ ಬಂದಿದ್ದು ಅಂತ ಹೇಳಿದ್ರೆ ಪುಳಿಯೋಗರೆ. ಸರಿ ಅದನ್ನೇ ಮಾಡ್ಕೊಳ್ಳೋಣ, ಗೊಜ್ಜಿ ಮಿಕ್ಕಿದ್ರೂ ಕೂಡ ಅಮ್ಮನಿಗೆ ಕೊಟ್ಟು ಕಳಿಸ್ಬೋದಲ್ವ. ಸೊ ಅದಕ್ಕೇ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ಗೆ ಅನ್ನಕ್ಕೆ ಇಟ್ಕೊಂಡು ಪುಳಿಯೋಗರೆ ಗೊಜ್ಜು ಮಾಡಿಬಿಟ್ಟು ಇಟ್ಕೊಂಡೆ. ಇನ್ನು ಅದಾದಮೇಲೆ ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಇನ್ನು ನನಗೆ ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆ ಸುಮಾರು ಲೇಟ್ ಆಗೇ ಹೋಯಿತು. ಆ ಕಾರಣದಿಂದ ದೀಪ ಒಂದು ಹಚ್ಚೋದಕ್ಕಾಗಲಿಲ್ಲ. ದೀಪ ಬ್ಯಾಲೆನ್ಸ್ ಉಳಿಸ್ಬಿಟ್ಟು ಎಲ್ಲರೂ ಟಿಫನ್ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಟಿಫನ್ ತಿಂತಾಯಿದ್ವಿ. ತುಂಬಾ ಲೇಟ್ ಆಗೋಯಿತು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ನೀರಿಗೆ ಪ್ರಾಬ್ಲಮ್ ಇದೆ. ನಾವು ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಲ್ಲಿ ತಿರುಗಿಸಿ ನೋಡಿದಾಗ ಸ್ವಲ್ಪ ನೀರು ಬರ್ತಿತ್ತು. ಆ ಕಾರಣದಿಂದಾಗಿ ಫಸ್ಟು ಟಿಫನ್ ಕೂಡ ಮಾಡಲಿಲ್ಲ. ಒಬ್ಬರು ಬಿಟ್ಟು ಒಬ್ಬರು ಎಲ್ಲ ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ. ಸ್ನಾನ ಎಲ್ಲ ಮಾಡಿಕೊಂಡು ಪ್ಯಾಸೇಜ್ ಎಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ಬಕೆಟ್ಗಳಿಗೆಲ್ಲ ನೀರು ಹಿಡಿದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ತಿಂಡಿ ಮಾಡಿಬಿಟ್ಟು ಆಮೇಲೆ ದೇವರೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಸುಮಾರು ಒಂದು 11 ಗಂಟೆ ಆಗೇ ಹೋಯಿತು. ಇನ್ನು ಈ ಬಿಸಿಲು ಟೈಮಲ್ಲಿ ಏನು ಹಚ್ಚೋದು ಬಿಡು, ಹೋಗ್ಬೇಕಾದ್ರೆ ಸಂಜೆ ಒಟ್ಟಿಗೆ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ದೀಪ ಎಲ್ಲ ಹಚ್ಚೋದಕ್ಕೆ ಹೋಗಲಿಲ್ಲ. ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ ಅಲ್ವಾ, ಕಲಿಸ್ಬಿಟ್ಟು ಮಕ್ಕಳಿಗೆ ಮತ್ತು ಯಜಮಾನ್ರಿಗೆ ಹಾಕ್ಕೊಡ್ತಿದ್ದೆ. ಕಲಿಸ್ಬಿಟ್ಟು ಟೇಸ್ಟು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ ಅಂತ ಹೇಳ್ಬಿಟ್ಟು ಒಂದು ತುತ್ತು ತಿನ್ನಿಸ್ದೆ. ಕರೆಕ್ಟಾಗಿದೆ ಅಮ್ಮ ಅಂತ ಹೇಳಿದ್ರು. ಸರಿ ಆಯ್ತು, ಇನ್ನೇನು ಟಿಫನ್ ತಿಂದುಬಿಟ್ಟು ಇನ್ನೇನಾದರೂ ಅಷ್ಟು ದಿನದಿಂದ ಒಂದು ಸುಮಾರು ಏನಿಲ್ಲ ಅಂತ ಅಂದ್ರೂ 2 ತಿಂಗಳಿಂದ ಕಾಯ್ತಾನೇ ಇದ್ವಿ. ಟ್ರಿಪ್ಪಿಗೆ ಯಾವಾಗ ಹೋಗೋದೋ, ಯಾವಾಗ ಬರುತ್ತೋ ಅಂತ ಬುಕ್ ಮಾಡುತ್ತವಿಂದ ಕಾಯ್ತಾನೇ ಇದ್ವಿ. ಸೊ ಟೈಮು ಹೋಗ್ತಾನೆ ಇರಲಿಲ್ಲ. ಸೊ ಇವತ್ತು ನಿಜವಾಗ್ಲೂ
ಹೆಂಗೆ ಟೈಮ್ ಹೊರ್ಟೋಗ್ತು ಅಂತಲೇ ಗೊತ್ತಾಗಲೇ ಇಲ್ಲ ಅಂತಲೇ ಹೇಳ್ಬೋದು. ಒಂಥರ ಸ್ಮೂತಾಗಿ ಹೊರಟೋಯ್ತು ಟೈಮು ಅಂತಲೇ ಹೇಳ್ಬೋದು. ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಹಿಂದಿನ ದಿನ ಎಲ್ಲ ಅಮ್ಮನ ಮನೇಲಿ ಒಂದು ವಾರ ಇದ್ದು ಅಲ್ವಾ, ಸೊ ಅಮ್ಮ ಒಂದೊಂದು ದಿನ ಒಂದೊಂದು ಥರ ವೆರೈಟಿ ಅಡುಗೆಗಳನ್ನ ಮಾಡೋಣ. ಯಾವುದೇ ರೀತಿ ವ್ಲಾಗ್ ಅಂತೂ ನಾನು ಮಾಡಿಕೊಳ್ಳೇ ಇಲ್ಲ ಅಮ್ಮನ ಮನೇಲಿ. ಒಂದು ವಾರ ಆರಾಮಾಗಿ ಇದ್ಬಿಡಬೇಕು, ಯಾವ ವಿಡಿಯೋ ಏನೂ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಆರಾಮಾಗಿ ಇದ್ದು ಬಂದ್ವಿ ಅಮ್ಮನ ಮನೆಗೆ ಹೋಗಿ. ವೆರೈಟಿ ಮಾಡ್ತಾನೆ ಇದ್ರು. ಇನ್ನು ಹಿಂದಿನ ದಿನ ಅಂತೂ ವಡೆ ಪಾಯಸ ಎಲ್ಲ ಮಾಡಿದರು. ಶನಿವಾರ ಎಲ್ಲ ವಡೆ ಪಾಯಸ ಎಲ್ಲ ಮಾಡಿದರು. ಮತ್ತು ಅದು ಸ್ವಲ್ಪ ಹಿಟ್ಟಿತ್ತು, ವಡೆ ಹಾಕ್ಕೊಂಡು ಹಂಗೆ ಎಲ್ಲ ಊಟ ಮಾಡಿ ಟಿಫನ್ ಎಲ್ಲ ತಿಂದ್ಕೊಂಡ್ವಿ. ಟಿಫನ್ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ. ಮಕ್ಕಳು ಮತ್ತು ಯಜಮಾನ್ರು ಎಲ್ಲ ಮಾತಾಡಿಕೊಂಡು ಅದು ಇದು ಇರುತ್ತಲ್ವ, ಏನೇನೋ ಮಾತಾಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮಲ್ಕೊಳ್ಳೋಣ, ಟ್ರೈನಲ್ಲಿ ನಿದ್ದೆ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಎಲ್ಲ ರೆಸ್ಟ್ ಮಾಡ್ತಿದ್ವಿ. ಇನ್ನು ಅದಾದಮೇಲೆ ಇನ್ನೊಂದು ಏನು ನ್ಯೂಸ್ ಅಂತ ಹೇಳಿದ್ರೆ, ನಮ್ಮ ಮನೆ ಪಕ್ಕದಲ್ಲೇ ನಾನು ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ, ಇಲ್ಲಿ ಮನೆ ಕಟ್ತಿರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಧೂಳು ಬರ್ತಿದೆ, ಎಷ್ಟು ತೊಳೆದ್ರೂ ಕ್ಲೀನ್ ಆಗ್ತಾನೇ ಇಲ್ಲ, ಪ್ಯಾಸೇಜ್ ತೊಳ್ದು ಸಾಕಾಗ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ವೀಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ. ಸೊ ಅವ್ರದ್ದು ಫಿನಿಶ್ ಆಯಿತು. ಅವರು ಸಿಂಪಲ್ಲಾಗಿ ಗೃಹ ಪ್ರವೇಶನ ಮಾಡಿದರು, ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿ ಸಿಂಪಲ್ಲಾಗೇ ಮಾಡ್ಕೊಂಡಿದ್ರು. ನಿಜವಾಗ್ಲೂ ಮನೆ ನೋಡಿದ್ರೆ ಇಷ್ಟು ಜಾಗ ಸೈಟಲ್ಲಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ರು ಗೊತ್ತಾ. ನಿಜವಾಗ್ಲೂ ಅವರು ಚೆನ್ನಾಗಿ ಕಟ್ಟಿದ್ರು. ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೆದಿದ್ರು, ಬನ್ನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ರೆಡಿ ಆಗ್ತಾಯಿದ್ವಿ. ಪಕ್ಕದ ಬಿಲ್ಡಿಂಗೇ, ನಮ್ಮ ಮನೆ ಪಕ್ಕದ ಬಿಲ್ಡಿಂಗೇ. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ವಿ. ಮತ್ತು ಇನ್ನೊಂದು ಏನಂದರೆ, ನಮ್ಮದು ಒಂದು ಪುಣ್ಯ ಅಂತ ಹೇಳಿದ್ರೆ, ಲಾಸ್ಟ್ ಟೈಮು ನಾವು ಮದುವೆ ಆಗಿ ಇಷ್ಟು ವರ್ಷ ಆಯಿತು, 10 ಇಯರ್ಸ್ 11 ಇಯರ್ಸ್ ಆಗ್ತಿದೆ ಹತ್ತತ್ರ. ಸೊ ಮದುವೆಗಿಂತ ಮುಂಚೆನೂ ಅಷ್ಟೇ ಕಾಲೇಜು ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗ್ತಿದ್ರು ಅಷ್ಟೇ ಟ್ರಿಪ್ ಅಂತ ಹೇಳ್ಬಿಟ್ಟು. ಇನ್ನು ಮದುವೆ ಆದಮೇಲೆ ನಾವು ಟ್ರಿಪ್ ಅಂತ ಹೇಳಿ ಹೋಗಿದ್ದು ಅಂದರೆ ಶೃಂಗೇರಿ, ಹೊರನಾಡು ಮತ್ತು ಕಟೀಲ, ಕಳಶ ಅಂತ ಹೇಳ್ಬಿಟ್ಟು 4 ಪ್ಲೇಸಸ್ಗೆ ಹೋಗಿದ್ದು ಬಂದ್ವಿ. ಅದು ಕ್ರಿಸ್ಮಸ್ ಈವಲ್ಲಿ ಮಕ್ಕಳಿಗೆ ರಜೆ ಇದ್ದಾಗ ಹೋಗಿ ಬಂದಿದ್ದು. ಸೊ ಅವಾಗ ನಾವು ಹೋಗ್ಬೇಕಾದ್ರೂ ಅಷ್ಟೇನೆ ಶೃಂಗೇರಿಗೆ ನಮ್ಮ ರಿಲೇಟಿವ್ ಅವ್ರದ್ದು ಒಬ್ರದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಆ ಹುಡುಗಿನೂ ಕೂಡ ತುಂಬ ಹಿಂಸೆ ಮಾಡಿ ಬರಲೇಬೇಕು ಲೊಕೇಶನ್ ಎಲ್ಲ ಕಳಿಸಿ ಸಿಕ್ಕಾಪಟ್ಟೆ ಹಿಂಸೆ ಮಾಡಿದರು. ಅದೇನೋ ಒಂಥರ ಅದನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳಿದ್ರೆ ಒಂಥರ ಅಟ್ಯಾಚ್ಮೆಂಟ್ ಅಂತ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಹಂಗೂ ಹೇಳಿದ್ದೆ, ನಾವು ಶೃಂಗೇರಿ ಟ್ರಿಪ್ ಹೋಗ್ತಿದ್ದೀವಿ, ನೋಡ್ತೀನಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನೋಡಿದ್ರೆ ಅದು ಹೆಂಗೆಂಗೋ ಆಗಿ ಏನೇನೋ ಆಗಿ ಒಂದೆರಡು ದಿನ ಮುಂದೆ ಹೋಗೋ ಹಾಗೆ ಆಗಿತ್ತು. ಆಮೇಲೆ ಫೈನಲ್ ಆಗಿ ಹೆಂಗೋ ಅವತ್ತು ಸೇಮ್ ಇದೇ ಥರನೇ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ನೈಟ್ ಟ್ರೈನ್ಗೆ ನಾವು ಹೊರಟಿದ್ದು. ಆವಾಗ ಸ್ವಲ್ಪ ಬೇಳೆ ಸಾಂಬಾರೇನೋ ಮಾಡಿದ್ದೆ ಲಾಸ್ಟ್ ಟೈಮ್ ಅಂತ ಅನಿಸುತ್ತೆ. ಬೇಳೆ ಸಾಂಬಾರಲ್ಲಿ ಊಟ ಎಲ್ಲ ಮಾಡಿಕೊಂಡು ನೈಟು ಆಮೇಲೆ ಮಿಕ್ಕಿದ್ದೆಲ್ಲ ಅಮ್ಮಂಗೆ ಕೊಟ್ಬಿಟ್ಟು ನಾವು ಹೊರಟಿದ್ದಾಯಿತು. ಸೇಮ್ ಈ ಸಲನೂ ಕೂಡ ಸೇಮ್ ಇದೇ ಥರ ಆಯಿತು. ಬೆಳಗ್ಗೆ ಟಿಫನ್ಗೆ ನಾನು ಪುಳಿಯೋಗರೆ ಮಾಡಿಕೊಂಡೆ. ಇನ್ನು ಅಡುಗೆ ಎಲ್ಲ ನಾನು ಒಂದೇ ಸಲ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇವ್ರದ್ದು ಗುರುಪ್ರವೇಶ ಇದ್ದಿದ್ದರಿಂದ ಅಡುಗೆ ಏನು ಮಾಡೋದಕ್ಕೆ ಹೋಗಿಲ್ಲ, ಇಲ್ಲೇ ಊಟ ಮಾಡ್ಕೋತೀವಲ್ವ ಎಲ್ಲರೂ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಇಡೀ ಪೂರ್ತಿ ರೋಡ್ ತುಂಬ ಒಂದು ಅರ್ಧ ರೋಡ್ ಪೆಂಡಾಲ್ ಹಾಕ್ಬಿಟ್ಟಿದ್ರು. ಮನೆ ನೋಡಿದ್ರೆ ಇಷ್ಟು ಚಿಕ್ಕದಾಗದಲ್ಲಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜ ಸಿಂಪಲಾಗಿ ಮಾಡಿದರು. ದೇವರು ಪೂಜೆನೂ ಕೂಡ ಹೋಮ ಎಲ್ಲ ಪೂಜೆ ಎಲ್ಲ ಸಿಂಪಲಾಗಿ ಮಾಡಿದರು. ಪೆಂಡಾಲ್ ಮಾತ್ರ ಊಟ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಐಟಮ್ಸ್ ಮಾತ್ರ ಜಾಸ್ತಿ ಸಿಕ್ಕಾಬಿಟ್ಟೆ ಮುಖ ಕುಡ್ದಂಗೆ ಆಗೋಯಿತು. ಆಮೇಲೆ ಮಾಮೂಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳಿದ್ರೆ ಕೇಸರಿ ಬಾತ್ ಇದ್ದೇ ಇರುತ್ತೆ. ಸೊ ಎಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ. ನಮ್ಮ ಮನೆ ಪಕ್ಕದ್ದೇ ಅಲ್ವಾ. ಸೊ ಆಮೇಲೆ ಮೇಲ್ಗಡೆ ಬಂದು ಇನ್ನು ಏನೇನು ತೊಗೊಬರಬೇಕು ಎಲ್ಲ ತೊಗೊಂಬಂದು ಎಲ್ಲ ಸಂಡೇ ಇಟ್ಕೊಂಡಿದ್ದೆ. ಬಟ್ಟೆ ಎಲ್ಲ ಪ್ಯಾಕಿಂಗ್ ಮುಗ್ದಿತ್ತು. ಲಾಸ್ಟ್ ವೀಕೆ ಒಂದು ವಾರ ಮುಂಚೆಲೇ ನಾನು ಪ್ಯಾಕ್ ಮಾಡಿ ಎಲ್ಲ ಇಟ್ಬಿಟ್ಟು ನಾವು ಲಾಸ್ಟ್ ಸಂಡೇ ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಮಂಡೇ ನಾನು ಅಮ್ಮನ ಮನೆಗೆ ಹೋಗಿದ್ದು. ಮಂಡೇ ಹೋಗಿ ಈ ಸಂಡೇ ಬಂದಿದ್ದೀನಿ ನಾನು. ಸೊ ಒಂದು ವಾರ ಇದ್ದು ಬಂದಿದ್ದು. ಪ್ಯಾಕಿಂಗ್ ಎಲ್ಲ ಮುಗ್ದಿತ್ತು. ಬಟ್ ಇನ್ನೂ ಸಣ್ಣ ಪುಟ್ಟ ಐಟಮ್ಸು ಏನಾದರೂ ಒಂದೊಂದು
ಬ್ರಷಸ್ಸು, ಶಾಂಪೂ, ಸೋಪ್ಗಳಾಗಿರ್ಬೋದು, ಇನ್ನೂ ಏನಾದರೂ ಒಂದೊಂದು ಎಕ್ಸ್ಟ್ರಾಗಳು ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಮಕ್ಳುಗಳಿಗೆ ಅಲ್ಲೆಲ್ಲ ಲೋಕಲ್ ಬಸ್ ಆಗಿರೋದ್ರಿಂದ, ಪ್ರೈವೇಟ್ ಬಸ್ ಆಗಿರೋದ್ರಿಂದ ವಾಮಿಟಿಂಗು, ಬಸ್ಸಲ್ಲೆಲ್ಲ ಓಡಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ. ಆ ಕಾರಣದಿಂದ ಮಕ್ಳುಗಳಿಗೆ ಕವರ್ಗಳು ತೊಗೋಬೇಕಾಗತ್ತೆ, ನಿಂಬೆಹಣ್ಣು ಇಟ್ಕೋಬೇಕಾಗತ್ತೆ. ಇನ್ನು ಫುಡ್ಡು ಮಕ್ಕಳು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಎನಿ ಟೈಮ್ ಹೋಟ್ಲಲ್ಲೇ ಕೊಡ್ಸೋದಕ್ಕಾಗಲ್ಲ, ಏನಾದರೂ ನಾವು ಸ್ವಲ್ಪ ಕ್ಯಾರಿ ಮಾಡಬೇಕಾಗುತ್ತೆ ಫುಡ್ ಐಟಮ್ಸು. ಆ ಕಾರಣದಿಂದಾಗಿ ಏನೇನು ಬೇಕೆಲ್ಲ ಸಂಡೇನೇ ತೊಗೊಂಬಂದಿದ್ವಿ. ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡೋದೊಂದು ಬ್ಯಾಗ್ ಪ್ಯಾಕ್ ಮಾಡಬೇಕಿತ್ತು. ಮಾಡಿ ಇಟ್ಬಿಟ್ಟು ನಮ್ಮ ಯಜಮಾನಿಗೆ ಸ್ಲಿಪ್ಪರ್ ಒಂದು ಇರಲಿಲ್ಲ, ಅವ್ರದ್ದು ಮಾಮೂಲಿ ಡೈಲಿ ವೇರ್ದು ಒಂದು ಸಿಕ್ಕಾಬಟ್ಟೆ ಜಾರ್ತಾ ಇತ್ತು ಅದು. ಸೊ ಅದಕ್ಕೆ ಅವ್ರಿಗೊಂದು ಜೊತೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಸ್ಲಿಪ್ಪರ್ ತೊಗೊಂಡು ಬಂದಿದ್ದಾಯಿತು. ನಮ್ಮ ಅಮ್ಮನ ಹತ್ರ ಬಂದು ಆಡ್ಕೋತಾಯಿದ್ರು, ನೋಡಿ ಅತ್ತೆ ಈ ಸ್ಲಿಪ್ಪರ್ ತೊಗೊಳಕ್ಕೆ ನಿಮ್ಮ ಮಗಳು ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಹೋದ್ಲು. ಏನಕ್ಕಂದರೆ ನಮ್ಮ ಯಜಮಾನ್ರು ಬೇಡ ಬೇಡ ನನಗೆ ಸಾಕಿರೋದೆ ಅಂತ ಹೇಳ್ಬಿಟ್ಟು ಹೇಳ್ತಾನೇ ಇದ್ದರು. ಹಿಂಸೆ ಮಾಡಿ ನಾನು ಕರ್ಕೊಂಡು ಹೋಗಿದ್ದಕ್ಕೆ ಆ ಥರ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು. ನೋಡಿ ಅತ್ತೆ ಈ ಚಪ್ಪಲಿ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ರು. ಏನಂತಾರೆ ಅಮ್ಮ ನೋಡೋಣ ಇರು, ಅಮ್ಮನ ಬಾಯಲ್ಲಿ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಮೆಟ್ಲು ಹತ್ಕೊ ಬರಬೇಕಾದ್ರೆ ಅವರು ಹೇಳ್ಬಿಟ್ಟು ಬಂದರು ನನಗೆ. ಸೊ ನಂಗಾರು ಇರಿ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಎದ್ದು ನಡಿ ಎದ್ದು ನಡಿ, ಈ ಚಪ್ಪಲಿ ಕೊಡ್ಸಕ್ಕೆ 300 ರೂಪಾಯಿ ಅಂತ. ಈ ಚೆನ್ನಾಗಿಲ್ವ ಈಗ ನಿನ್ನ ಮಕ್ಕಳು ಇದ್ದಂಗದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡವ ಹೋಗಲೇ ಹೋಗತ್ತಿಗೆ ಯಾಕೆ ವಿಡಿಯೋ ಮಾಡ್ಕೊಬತ್ತಾರಲ್ಲ ಅವ ನೋಡವ ಹಂಗವ ಇಲ್ವಾ ಹೇಳಿ, ಏಯ್ ಅದು ಕೇಳಲಿ ಏನವ ಕಳ್ಳಗಡೆಯಲ್ಲಿ ಮಾರ್ಕೊಂಬಂದಂಗ ಆ ಕಡೆ ಮಗನೂ ಬಿಡ್ಕೊಡಲ್ಲ. ಹಂಗಲ್ಲ ಕಣವ, ನಿನಗೆ ಏನಂತೀಯ ನೀನು ಅಂತ ರೇಗ್ಸಕ್ಕೆ ಅಂತ ಹೇಳ್ತಾ ಇರೋದವರು. ಏನ್ರಿ ಇದು? ಸ್ಟ್ರಾಬೆರಿ ಸ್ಟ್ರಾಬೆರಿ ಒಂದು ಚಡ್ಡಿ ಹಾಕೊಂಡವನು. ಏನೋ ಯಾಕೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ಕೊಟ್ಟಿರೋದಿದ? ಯಾಕೆ ಕೊಟ್ಟಿರೋದಿದ? ಏನಕ್ಕೆ ಕೊಟ್ಟಿರೋದು? ಏನೋ ಅಜ್ಜಿ ಕೇಳ್ತೈತೆ ನೋಡಲಿ. ಸ್ಟ್ರಾಬೆರಿ ಕಣಲಿ ಬಾಲಕಿ ಹಿಂದಕ್ಕೆ ಈ ಬೋಟಲ್ಲಿ ಹೋಗ್ರಿ ಅಂತ ಸಮುದ್ರದಲ್ಲಿ ಅವ ತಿನ್ಕೊಂಡು ಬೋಟಲ್ ಇದು ತಿಂದ್ಬಿಟ್ರೆ ಉಳ್ಕೊಳ್ಳೋದೇನೋ ಕಡ್ಡಿ ಮೇಲೆ ಕೂತ್ಕೊ ಸುಂಗಿ ಅಂತ ಹೋಗೋದು. ಸ್ಲಿಪ್ಪರ್ನ ಇಷ್ಟಪಟ್ಟು ತೊಗೊಂಡಿದ್ದೆ. ಅವರು ಸುಮ್ಮನೆ ರೇಗಿಸೋಣ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ರು ಅಷ್ಟೇನೆ. ಸೊ ಇನ್ನು ಹಂಗೆ ಬರ್ತಾ ನಾವು ಐಸ್ ಕ್ರೀಮ್ ಈ ಇರೋ ವೆದರ್ಗೆ ಸೆಕೆಗೆ ಗೊತ್ತಲ್ಲ, ಮಕ್ಕಳು ಹೇಳಿ ಕಳಿಸಿದ್ರು ಅಮ್ಮ ಐಸ್ ಕ್ರೀಮ್ ತೊಗೊಬರಮ್ಮ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಬಂದಿದ್ವಿ. ಅದನ್ನು ಓಪನ್ ಮಾಡಿದ್ರೆ ನೋಡಿದ್ರೆ ಎಲ್ಲ ಬೋಟ್ ಶೇಪಲ್ಲಿದೆ. ಅದನ್ನು ನೋಡ್ಬಿಟ್ಟು ಹಂಗೆ ಎಲ್ಲ ನಗ್ತಾಯಿದ್ರು. ಇವಾಗ ಹೆಂಗೂ ಸಮುದ್ರಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ, ಸೊ ಇದೇ ಬೋಟಲ್ಲಿ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅಮ್ಮ ರೇಗಿಸ್ತಾಯಿದ್ರು. ನಮ್ಮ ಯಜಮಾನರು ಅದೇ ಥರ ರೇಗಿಸ್ತಾಯಿದ್ರು, ನಗ್ತಾಯಿದ್ರು ಮಕ್ಕಳು. ಇದರಲ್ಲೇ ಹೋಗ್ಬಿಡೋಣ, ಕರ್ಗೋಗಲ್ವ ಇದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮಕ್ಕಳು ಏನು ಹೇಳಿದ್ರು ಕೇಳ್ತಾರೆ, ಅವ್ರಿಗೇನು ಗೊತ್ತಾಗುತ್ತಲ್ವ. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ಹಂಗೆ ತೊಗೊಂಡೆ. ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲ ಹೊರಗಡೆ ಕೂತಿದ್ವಿ. ಆ ಬಿಸಿಲಿಗೆ ಐಸ್ ಕ್ರೀಮ್ ತಿನ್ನೋಷ್ಟೊತ್ತಿಗೆ ಅದು ನಮ್ಮ ದೇಹದೊಳಗಡೆ ಹೋಗೋದಕ್ಕಿಂತ ಹೆಚ್ಚಾಗಿ ಎಲ್ಲ ಭೂಮಿ ಒಳಗಡೆ ಹೋಗ್ಬಿಟ್ಟಿರುತ್ತೆ, ಕರ್ಗೋಗ್ಬಿಟ್ಟಿರುತ್ತೆ. ಸೊ ಅಷ್ಟು ಸೆಕೆ ಇದೆ, ಅಷ್ಟು ಬಿಸಿಲಿದೆ, ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ.
ಸೊ ಇನ್ನು ಅಲ್ಲೇ ಹೆಂಗೆ ನಾವು ತಡಿತೀವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದೇ ಮಾತಾಡ್ಕೋತಾ ಇದ್ವಿ. ಇನ್ನು ಐಸ್ ಕ್ರೀಮ್ ಎಲ್ಲ ತಿಂದ ಆದಮೇಲೆ ಇನ್ನು ನೆಕ್ಸ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೇನು ಸಂಜೆ ಆಯ್ತಾ ಇತ್ತು. ಸೊ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ದೇವ್ರ ಮನೆ ಹತ್ರ ಬಂದು ಎಲ್ಲ ಹೂವೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಅಮ್ಮನ ವಿಷಯಕ್ಕೆ ಬಂದರೆ ಅಮ್ಮ ಇವತ್ತು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಮಧ್ಯಾಹ್ನ 1 ಗಂಟೆಗೇ ಅಮ್ಮ ಬಂದರು. ಅದೊಂದು ಖುಷಿ ಆಯಿತು ಅಮ್ಮ ಬೇಗ ಬಂದಿದ್ದು. ಸೊ 1 ಗಂಟೆಗೆ ಬಂದಿದ್ದಾರೆ, ಬಟ್ ನಮ್ಮನೆಗೆ ಒಂದು 3 ಗಂಟೆಗೇನೋ ಬಂದರು. ನಮ್ಮನ್ನು ಕಳಿಸ್ಕೊಡೋದಕ್ಕೆ ಅಂತ ಹೇಳಿಬಿಟ್ಟೆ ಬಂದಿದ್ದರು ಅಮ್ಮ. ಇನ್ನು ಅಮ್ಮನ್ನ ಬಿಟ್ಟೋಗಿದ್ದೊಂದು ಬೇಜಾರು. ಸೊ ನಾನು ಬರಲ್ಲ ಅಂತ ಹೇಳಿದ್ರು ಅಮ್ಮ ಕರೆದಿದ್ದಕ್ಕೆ. ಸೊ ಬಿಡು ಆಯಿತು, ನಾವೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾಯಿತು. ಅದೇ ಬೇಜಾರು, ಎಲ್ಲಿ ಕರೆದ್ರು ಬರಲ್ಲ ಅಂತ ಹೇಳ್ತಾರೆ. ಏನಂದರೆ ಬರ್ತಾ ಬರ್ತಾ ಯಾರಿಗೂ ವಯಸ್ಸು ಹಾಗೇ ಇರಲ್ಲ, ವಯಸ್ಸು ಆಗ್ತಾ ಇರುತ್ತೆ. ಸೊ ನಮ್ಮಮ್ಮನಿಗೆ ಬಸ್ ಹತ್ತಬೇಕು, ಇಳಿಬೇಕು, ಓಡಾಡಬೇಕು ಅಂದರೆ ಆಗಲ್ಲ. ಏನಕ್ಕೆ ಡೈಲಿ ಇಲ್ಲಿ ತುಂಬ ಟಯರ್ಡ್ ಆಗ್ತಾರೆ, ಕೆಲಸ ಮಾಡ್ತಿರ್ತಾರೆ, ಏನಾದರೂ ಓನ್ ವೆಹಿಕಲ್ ಇರಬೇಕು, ಹೋಗಬೇಕು. ಸೊ ಆ ಕಾರಣದಿಂದ ಅವರು ಮನ್ಸು ಮಾಡಲಿಲ್ಲ, ನಾವು ಜಾಸ್ತಿ ಹಿಂಸೆ ಮಾಡೋದಕ್ಕೆ ಹೋಗಲಿಲ್ಲ. ಕರೆದೆ, ಜಸ್ಟ್ ಬರಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೊಂದು ಬೇಜಾರಿತ್ತು ನನಗೆ ಮನಸ್ಸಲ್ಲಿ, ಅಮ್ಮನ ಕರ್ಕೊಂಡು ಹೋಗೋದಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಆಯಿತು, ಎಲ್ಲ ಮುಗಿಸ್ಬಿಟ್ಟು ಇನ್ನು ನಾವೆಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು. ಪೂಜೆ ಮಾಡ್ದಂಗೆ ಮಾತ್ರ ನಾನು ಯಾವತ್ತೂ ಎಲ್ಲೂ ಹೋಗೋದಿಲ್ಲ, ಪೂಜೆ ಮಾಡಿನೇ ಮನೇಲಿ ಹೋಗೋದು. ಅದರಲ್ಲೂ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಒಂದು ಮನಸ್ಸಿಗೆ ನಿಜವಾಗ್ಲೂ ಎಷ್ಟು ಸಮಾಧಾನ ಅಂತ ಅಂದರೆ, ದೇವ್ರ ಮನೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. 2 ಕಣ್ಣು ನಿಜವಾಗ್ಲೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ದೇವ್ರ ಮನೆ. ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದ್ರೆ ಒಂಥರ, ಹಂಗೆ ಇಟ್ಟು ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ. ಸೊ ಆ ರೀತಿಯಾಗಿ ಇನ್ನು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಅದು ಇದು ಏನೇನೋ ಸ್ವಲ್ಪ ಇದ್ದೇ ಇರುತ್ತೆ. ನಾನು ಹಂಗೂ ನೈಟ್ಗೆ ಅಲ್ಲಿ ಟ್ರೈನ್ ಬಂದು ನಮಗೆ ಇದ್ದಿದ್ದು 6:50ಕ್ಕೆ ಟ್ರೈನ್ ಇದ್ದಿದ್ದು. ಸೊ 6:50ಕ್ಕೆ ಇದ್ದಿದ್ದರಿಂದ ನಾವು ಊಟ ಎಲ್ಲ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಏನಿಲ್ಲ ಅಂದರೂ ಒಂದು 5:15, 5:45ಗಾದರೂ ನಾವು ಬಿಡಲೇಬೇಕಾಗಿತ್ತು ಮನೇನ. ಇನ್ನು ನೈಟ್ಗೆ ಊಟ ಬೇಕಾಗಿತ್ತು. ನಾನು ಪೂಜೆ ಮಾಡಿ ಮುಗಿಸ್ಕೊಂಡೆ. ಆಮೇಲೆ ನಮ್ಮ ಯಜಮಾನ್ರು ಹೋಗಿ ಏನಾದರೂ ನಾನು ಹಂಗೂ ಪಲಾವ್ ಏನಾದರೂ ಮಾಡ್ಕೊಳ್ಳೋಣ, ರೈಸ್ ಐಟಮ್ ಏನಾದರೂ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಳ್ಳೋಣ, ಟ್ರೈನಲ್ಲಿ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಒಂದು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮಾಡಿಕೊಂಡು ಮಲ್ಕೊಂಬಿಡೋಣ. ಬೆಳಿಗ್ಗೆ 7 ಗಂಟೆ ಹಂಗೆ ಸೇಮ್ ಟೈಮ್ 6:50, 7 ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆ ಮಾರ್ನಿಂಗ್ ಹೋಗುತ್ತೆ ಟ್ಯೂಸ್ಡೇ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸರಿ ಆಯಿತು ಮಾಡಮ್ಮ ಅಂತ ಹೇಳಿದ್ರು. ಸರಿ ಹಂಗೆ ಪಲಾವ್ ಮಾಡೋಣ ಅಂದ್ಕೊಂಡೇ ಇದ್ದೆ, ಬಟ್ ಯಾಕೆ ಅಂತ ಗೊತ್ತಿಲ್ಲ, ಆಗಲೇ ಇಲ್ಲ ನನ್ನ ಕೈಲಿ. ಕೆಲಸಗಳು ಒಂದೊಂದು ಅಷ್ಟು ಕೆಲಸಗಳು ಮಾಡಿ ಬೆಳಿಗ್ಗೆಯಿಂದ ಒಂದು ಪಕ್ಷ ನೀರಿದ್ರೂ ಪರವಾಗಿಲ್ಲ, ನೀರು ಇಲ್ಲದೆ ಇರೋ ಟೈಮಲ್ಲಿ ನೀರು ಎತ್ಕೊಳ್ಳೋದು ಕೆಲಸ ಮಾಡೋದು, ನೀರು ಎತ್ಕೊಳ್ಳೋದು ಕೆಲಸ ಮಾಡೋದು ಅಂದರೆ ನಿಜವಾಗ್ಲೂ ಟಯರ್ಡ್ ಆಗುತ್ತೆ. ಸೊ ಆಗಲೇ ಇಲ್ಲ ನನ್ನ ಕೈಯಲ್ಲಿ. ಇನ್ನು ಪುಳಿಯೋಗರೆ ಗೊಜ್ಜಿತ್ತು, ಅದಕ್ಕಾದರೂ ರೈಸ್ ಮಾಡ್ಕೊಂಬಿಡು, ಗೊಜ್ಜನ್ನ ಕಲಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಅದು ಕೂಡ ಆಗಿಲ್ಲ ನನ್ನ ಕೈಯಲ್ಲಿ. ಇಲ್ಲ ಬೇಡ ಬಿಡಿ, ಗೊಜ್ಜು ಅಮ್ಮಂಗೆ ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಗೊಜ್ಜೆಲ್ಲ ಅಮ್ಮಂಗೆ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಹೋಗ್ಬಿಟ್ಟು ಏನಾದರೂ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ನಾನು ಹಂಗೂ ಫ್ರೈಡ್ ರೈಸ್ ಏನಾದರೂ ತೊಗೊಂಬಂದ್ಬಿಡಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಸೊ ಫ್ರೈಡ್ ರೈಸ್ ಇಲ್ಲ ಅಂತ ಹೇಳ್ಬಿಟ್ಟೇನೋ ಹೇಳಿದ್ದಾರೆ, ಫ್ರೈಡ್ ರೈಸ್ ಮಾಡ್ತಾಯಿಲ್ಲ ಅಂತನೋ ಏನೋ. ಸರಿ ಆಯಿತು ಏನು ಮಾಡಲಿ ಅಂತ ಫೋನ್ ಮಾಡಿದರು. ನೂಡಲ್ಸೇ ತೊಗೊಂಬನ್ನಿ ಅಂತ ಹೇಳಿದೆ. ಗೋಬಿ ನೂಡಲ್ಸ್ ಏನೋ ತೊಗೊಂಬಂದರು, ಅವ್ರು ತೊಗೊಂಡು ಬಂದರು. ಇನ್ನು ಆಯಿತು 5:15, 5:45 ಹತ್ತತ್ರ ಹಾಗೆ ಹೋಯ್ತು. ಇನ್ನು 1 ಅವರ್ ಟೈಮ್ ಇತ್ತು. ಅಷ್ಟರೊಳಗೆ ನಾವು ಆಟೋನು ಬುಕ್ ಮಾಡಿದೆ, ಆಟೋನು ಬಂತು. ಇನ್ನು ಹೊರಟ್ಬಿಟ್ರೆ ಸರಿ ಹೋಗುತ್ತೆ, ಟ್ರೈನ್ ನಂಬರೆಲ್ಲ ಹುಡುಕಿ, ಬೋಗಿ ನಂಬರೆಲ್ಲ ಹುಡುಕಿ ನಾವು ಎಲ್ಲ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೊರಟಿದ್ದಾಯಿತು. ನಿಜವಾಗ್ಲೂ ಒಂಥರ ಎಕ್ಸ್ಪೀರಿಯೆನ್ಸು, ಒಂಥರ ಖುಷಿ. ಮಕ್ಳಿಗಂತೂ ಹೇಳೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಸುಮಾರು ದಿನಗಳಿಂದ ಕಾಯ್ಕೊಂಡು ಕೂತಿದ್ರು ಅವರು, ಹೋಗಬೇಕು ಅಂತ. ಎಷ್ಟು ಸಲ ಅಂತ ಹೇಳಿದ್ರೆ 3 ಟೈಮ್ಸ್ ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಎಲ್ಲ ರೆಡಿ ಆದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ವಿ.
ಅದೇ ಟೈಮ್ಗೆ ನಮಗೆ ತಿರುಪತಿ ಹೋಗಬೇಕು ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಹೇಳಿದ್ಮೇಲೆ ಸರಿ ಆಯಿತು, ಫಸ್ಟು ನಮಗೆ ಅದು ಮುಖ್ಯ ಆಗಿತ್ತು, ಆ ಟೈಮಲ್ಲಿ ಸದ್ಯಕ್ಕೆ ಅದು ಮುಖ್ಯ ಆಗಿತ್ತು. ಸೊ ಮಾಡಿಟ್ಕೊಂಡಿದ್ದು ಪ್ಯಾಕಿಂಗ್ ಎಲ್ಲ ತೆಗೆದುಬಿಟ್ಟು ತಿರುಪತಿಗೆ ಹೋಗಿದ್ದಾಯಿತು. ಸೊ ಸೆಕೆಂಡ್ ಟೈಮ್ ಬಂದು ಅದು ದಸರಾ ಹಾಲಿಡೇಸಲ್ಲಿ ಹೋಗಿದ್ದಾಯಿತು. ಸೆಕೆಂಡ್ ಟೈಮು ಕ್ರಿಸ್ಮಸ್ ಟೈಮಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ತುಂಬ ಚಳಿ ಇರೋದ್ರಿಂದ ಬೇಡ, ಶೃಂಗೇರಿಗೆ ಹೋಗೋಣ, ಈ ಸೈಡೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಸೆಕೆಂಡ್ ಟೈಮು ಕೂಡ ಕ್ಯಾನ್ಸಲ್ ಮಾಡಿದ್ದಾಯಿತು. ಸೊ ಇದು ಥರ್ಡ್ ಟೈಮು ಇದು ಫಿಕ್ಸ್ ಆಗಿದ್ದು. 2 ಸಲ ಕ್ಯಾನ್ಸಲ್ ಆಯಿತು ನಿಜವಾಗ್ಲೂ. ಫೈನಲ್ಲಾಗಿ ಹೊರಡ್ತಾ ಇದ್ದೀವಿ. ತುಂಬಾ ಅಂದರೆ ತುಂಬಾ ಖುಷಿ ಇತ್ತು ಮುಖದಲ್ಲಿ, ಒಬ್ರಿಗಿಂತ ಒಬ್ಬರು ಖುಷಿ ಪಡ್ತಾಯಿದ್ರು ಅಂತಲೇ ಹೇಳ್ಬೋದು. ನಮ್ಮ ಯಜಮಾನ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಎಲ್ಲ ನೋಡಿದ್ದಾರೆ ಅವರು. ಕನ್ಯಾಕುಮಾರಿ ನೋಡಿದ್ದಾರೆ, ಸಿಕ್ಕಾಪಟ್ಟೆ ಎಂಥ ಪ್ಲೇಸಸ್ ನೋಡಿಲ್ಲ ಅಂತೆಲ್ಲ, ತಮಿಳ್ನಾಡು, ಆಂಧ್ರ, ಇಂಥ ಪ್ಲೇಸ್ ನೋಡಿಲ್ಲ ಅನ್ನಂಗಿಲ್ಲ, ಇಂಥ ಕಡೆ ತಿರುಗಿಲ್ಲ ಅನ್ನಂಗಿಲ್ಲ, ಎಲ್ಲ ಪ್ಲೇಸು ಕೂಡ ನೋಡಿದ್ದಾರೆ ಅವರು. ಬಟ್ ಆದರೂ ಕೂಡ ಫ್ಯಾಮಿಲಿ ನಮ್ಮ ಜೊತೆ ಮಕ್ಕಳು ಹೆಂಡ್ತಿನ ಕರ್ಕೊಂಡು ಹೋಗೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ಸೊ ಎಂಜಾಯ್ಮೆಂಟ್ ಇರುತ್ತೆ, ಅವಾಗ ಒಂಥರ ಎಂಜಾಯ್ಮೆಂಟ್ ಇರುತ್ತೆ, ಇವಾಗ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ಸೊ ಒಂಥರ ಅವ್ರಿಗೂ ಖುಷಿ. ಬಟ್ ಅವರು ಇದರಲ್ಲಿ ಮಲ್ಪೆ, ಉಡುಪಿ ಹೋಗಿದ್ದಾರೆ. ಬಟ್ ಇನ್ನು ಮಿಕ್ಕಿದ ಪ್ಲೇಸಸ್ಗೆಲ್ಲ ಗೋಕರ್ಣ ಎಲ್ಲ ಹೋಗಿಲ್ಲ. ಸೊ ನಾವು ಫಸ್ಟ್ ಡೇ ಪ್ಲ್ಯಾನ್ ಮಾಡಿರೋದು ಗೋಕರ್ಣ. ಇಲ್ಲಿಂದ ಡೈರೆಕ್ಟಾಗಿ ನಾವು ಗೋಕರ್ಣ ಹೋಗ್ತಾ ಇರೋದು ಟ್ರೈನಲ್ಲಿ. ಸೊ ಪ್ರತಿಯೊಂದು ಗೋಕರ್ಣದಿಂದ ಹಿಡಿದು ನಾವು 4 to 5 days ತನಕ ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸಸ್ಸು ಎಲ್ಲ ಪ್ರತಿಯೊಂದು ಡೀಟೇಲಿಂಗ್ಸು ಕೂಡ ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿದ್ದೀನಿ. ಅದನ್ನೆಲ್ಲ ನೆಕ್ಸ್ಟು ನಾನು ವೀಡಿಯೋಗಳಲ್ಲಿ ಹಾಕ್ತಾ ಬರ್ತೀನಿ ಒಂದೊಂದೇ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಆಟೋ ಕೂಡ ಬುಕ್ ಮಾಡಿದ್ದೆ, ಆಟೋ ಕೂಡ ಬಂತು ಮನೆ ಹತ್ರ. ಇನ್ನು ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದಾಯಿತು. ಮೆಜೆಸ್ಟಿಕ್ಗೆ ಹೋದ್ವಿ. ಟ್ರೈನ್ ಬಂದು 6:50ಕ್ಕೆ ಇದ್ದಿದ್ದು. ಸೊ 6:50ಕ್ಕೆ ಟ್ರೈನ್ ಇತ್ತು. ನಾವು ಸುಮಾರು ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗೇ ಬಿಟ್ವಿ. ನಮ್ಮ ಏರಿಯಾಗೆ ಮೆಜೆಸ್ಟಿಕ್ಕು ಮತ್ತು ಮಾರ್ಕೆಟು ಎರಡೂ ಕೂಡ 10 ನಿಮಿಷ ಬೇಗ ನಮಗೆ ಹತ್ರ ಇದೆ, ಈಸಿ ಇದೆ, ಎರಡೂ ಕೂಡ ಹತ್ರನೇ ನಮಗೆ. ಸೊ ಆ ಕಾರಣದಿಂದಾಗಿ ನಾವು 5:45 ಬಿಟ್ಟಿದ್ದು. 5:45ಕ್ಕೆ ಬಿಟ್ಟರು ಕೂಡ ನಾವು 6 ಗಂಟೆ ಅಷ್ಟೊತ್ತಿಗೆ ಹೋಗಿ ನಾವು ಅಲ್ಲಿ ಕೂತ್ಕೊಂಡ್ವಿ. ನಾವು ಪ್ಲ್ಯಾಟ್ಫಾರ್ಮ್ ಎಲ್ಲ ಮಿನಿಮಮ್ ಅಂದ್ರೂ ಟ್ರೈನ್ ಇನ್ನೇನೋ ಬರುತ್ತೆ ಸ್ಟಾಪ್ಗೆ ಅನ್ನೋದೊಂದು 20 minutes ಒಳಗಡೆ ಅಂತ ಗೊತ್ತಾಗೋದು. ಅಲ್ಲಿ ತನಕ ಪ್ಲ್ಯಾಟ್ಫಾರ್ಮ್ ಗೊತ್ತಾಗಲ್ವಂತೆ. ಏನಕ್ಕಂದರೆ ಫ್ಲ್ಯಾಟ್ಗಳು ಅದು ಚೇಂಜಸ್ ಆಗುತ್ತಂತೆ, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಚೇಂಜಸ್ ಆಗುತ್ತಂತೆ. ಸೊ ಆ ಕಾರಣದಿಂದಾಗಿ ಪ್ಲ್ಯಾಟ್ಫಾರ್ಮು ಟಿಕೆಟಲ್ಲಿ ಮೆನ್ಷನ್ ಮಾಡಿರಲ್ಲ. ಮಾಮೂಲಿ ಬೋಗಿ ನಂಬರು, ಟ್ರೈನ್ ನಂಬರ್ ಅಷ್ಟೇ ಇರುತ್ತೆ ಟಿಕೆಟಲ್ಲಿ. ಸೊ ಆಮೇಲೆ ಇದು ಬಂತು ಟ್ರೈನು. ಇನ್ನು 1 hour ಇತ್ತು. ನಾವು 6 ಗಂಟೆಗೆ ಹೋಗಿ ಕೂತ್ಕೊಂಡಿದ್ದು. ಇನ್ನೇನು ಟಿಕೆಟ್ ಏನೂ ತೊಗೊಳಂಗಿಲ್ವಲ್ಲ, ಆನ್ಲೈನ್ ಬುಕ್ಕಿಂಗ್ ಅಲ್ವಾ, ಸ್ಲೀಪಿಂಗ್ ಕೋಚ್ನ ಬುಕ್ ಮಾಡ್ಕೊಂಡಿದ್ವಿ. ಆನ್ಲೈನ್ ಬುಕ್ಕಿಂಗ್ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂತಿದ್ದೀವಿ. ಬಟ್ ನೋಡಿದ್ರೆ ಫುಲ್ಲು ಖಾಲಿ ಟ್ರೈನ್ ಬಂತು. ಯಾವ ಟ್ರೈನ್ ನಂಬರು ಕೂಡ ನಾವು ಅಷ್ಟು ಒಬ್ಸರ್ವ್ ಮಾಡೇ ಇಲ್ಲ. ಆಮೇಲೆ ನೋಡ್ತೀವಿ ಇನ್ನು ಲಾಸ್ಟ್ ಇನ್ನೇನೋ ಸ್ವಲ್ಪ ಟ್ರೈನು ನಿಂತ್ಕೊಂಡಿದೆ. ಟ್ರೈನ್ ಬಂದು ನಿಂತು ಒಂದು 10 minutes ಆಗಿದೆ, ಲಾಕು ಕೂಡ ಓಪನ್ ಆಗಿಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತಿದ್ದೀವಿ. ಆಮೇಲೆ ನಮ್ಮ ಪಕ್ಕದಲ್ಲಿ ಕೂತಿರೋರು ಟ್ರೈನ್ ನಂಬರ್ ಎಲ್ಲ ನೋಡಿಬಿಟ್ಟು ಇದೇ ಟ್ರೈನು ಅನಿಸುತ್ತೆ, ನೀವೆಲ್ಲೋ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ಹಿಂಗೆ ಅಂತ ಹೇಳಿದ್ವಿ. ಅವರು ಹೌದಾ ಇದೇ ಟ್ರೈನು ನಮ್ಮದು ಇದೇ ಟ್ರೈನು ಅಂತ ಹೇಳ್ಬಿಟ್ಟು ಅವಾಗ ಟಿಕೆಟ್ ಎಲ್ಲ ಓಪನ್ ಮಾಡಿ ನೋಡಿದ್ರೆ ಇದೇ ಟ್ರೈನು. ಸೊ ಆಮೇಲೆ ಲಾಕ್ ಓಪನ್ ಆಗಿರಲಿಲ್ಲ. 1 hour ಮುಂಚೆಲೇ ಟ್ರೈನ್ ಬಂದಿತ್ತು, ಬಟ್ ಲಾಕೆಲ್ಲ ಇನ್ನೂ ಓಪನ್ ಮಾಡಿರಲಿಲ್ಲ. ಆಮೇಲೆ ನಮ್ಮದು ಬೋಗಿ ನಂಬರ್ ನೋಡಿಕೊಂಡು ಇನ್ನೂ ಮುಂದೆ ಹೋಗ್ಬಿಟ್ಟಿತ್ತು ನಮ್ಮದು. ಸೊ ಇನ್ನು ಮುಂದೆ ಸ್ವಲ್ಪ ಹೋದ್ವಿ. ಆಮೇಲೆ ಅಲ್ಲಿ ಹೋಗಿ ಒಂದು 5 ನಿಮಿಷ ಕಾದಾದಮೇಲೆ ಆಮೇಲೆ ಒಳಗಡೆಯಿಂದ ಎಲ್ಲ ಓಪನ್ ಮಾಡ್ಕೊಂಡು ಒಂದು ಕಡೆಯಿಂದ ಬಂದರು. ಸೊ ಆಮೇಲೆ ಒಳಗಡೆ ಹೋಗಿ ಸೀಟ್ ನಂಬರ್ ಎಲ್ಲ ನೋಡಿಕೊಂಡು ಕೂತ್ಕೊಂಡ್ವಿ. ಇನ್ನು ಹೋಗ್ಬಿಟ್ರೆ ಮೇಲ್ಗಡೆ ಮಲ್ಕೊಳ್ಳೋದಕ್ಕೆ ಸೀಟೆಲ್ಲ ಎತ್ಕೊಂಡು ಕೆಳಗಡೆ ಕೂತ್ಕೊಳ್ಳೋರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ. ಇನ್ನು ಅದೇನೋ ಕಡಲೆ ಪಪ್ಪ ಥರ ಎಲ್ಲ ಮಾರ್ಕೊಂಬಂದಿದ್ದು, ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ.
ಸೊ ಅದನ್ನು ತೊಗೊಟ್ರು, ಮಕ್ಳಿಗೆ ಒಂದೊಂದು, ನನಗೆ ಒಂದೊಂದೆಲ್ಲ ತೊಗೊಟ್ರು. ಅದನ್ನು ತಿನ್ಕೊಂಡು ಕೂತಿದ್ವಿ. ಒಂಥರ ಈ ಥರ ಟ್ರಾವೆಲಿಂಗಲ್ಲಿ ಇರೋ ಒಂಥರ ಮಜನೇ ಬೇರೆ ಅಂತ ಹೇಳ್ಬೋದು. ಎಷ್ಟಕ್ಕೂ ವರ್ಣಿಸೋಕ್ಕಾಗಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಸಂಪಾದನೆ ಮಾಡ್ಕೋಬೋದು. ದುಡ್ಡು ಸಂಪಾದನೆ ಮಾಡೋಕ್ಕೆ ಎಷ್ಟೊಂದು ಥರ ದಾರಿಗಳಿದ್ದಾವೆ. ಒಳ್ಳೆ ದಾರಿನೂ ಇದೆ, ಕೆಟ್ಟ ದಾರಿನೂ ಇದೆ. ಹಂಗಂತ ಹೇಳ್ಬಿಟ್ಟು ಕೆಟ್ಟ ದಾರಿ ಹಿಡಿಬೇಕು ಅಂತ ಏನಿಲ್ಲ. ಒಳ್ಳೆ ದಾರಿಲೂ ಕೂಡ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ನಾನಾ ರೀತಿಲಿ ದುಡ್ಡನ್ನ ಸಂಪಾದನೆ ಮಾಡೋ ಒಂದು ವೇಗಳಿದೆ. ಬಟ್ ಈ ಥರ ನಾವು ಎಂಜಾಯ್ ಮಾಡಬೇಕು, ಇದು ಮಾಡಬೇಕು ಅಂತ ಅಂದರೆ ವಯಸ್ಸಾದಮೇಲೆ ನಿಜವಾಗ್ಲೂ ಆಗಲ್ಲ. ವಯಸ್ಸಿದ್ದಾಗ ಮಾಡಬೇಕು. ದುಡ್ಡು ಕೂಡ ಸಂಪಾದನೆ ಮಾಡಬೇಕು, ಎಂಜಾಯ್ಮೆಂಟ್ ಕೂಡ ಮಾಡಬೇಕು. ಎಲ್ಲ ಲೈಫಲ್ಲಿ ಇದ್ರೇ ಜೀವನ ಅಂತ ಹೇಳ್ಬೋದು. ನಾವು ಈ ಬ್ಯುಸಿ ಶೆಡ್ಯೂಲಲ್ಲಿ ಈ ಕೆಲಸಗಳು, ಈ ಮಕ್ಕಳು, ಈ ಸ್ಕೂಲು, ಈ ಮನೆ, ಸಂಸಾರ, ಕುಟುಂಬ ಎಲ್ಲ ಟೆನ್ಷನಿಂದ ಒಂದು ವಾರ ಫ್ರೀಯಾಗಿ ಇದ್ದು ಬರೋಣ ಅಂತ ಹೇಳ್ಬಿಟ್ಟೆ ನಮಗೂ ಫುಲ್ಲು ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆ ಕಾರಣದಿಂದಾಗಿ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದಾಯಿತು. ಇನ್ನು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಇನ್ನೆಲ್ಲೂ ಹೋಗೋದಕ್ಕಾಗಲ್ಲ ಅಲ್ಲ. ಸೊ ಆ ಕಾರಣದಿಂದಾಗಿ ಹಂಗೂ ಬೇಸಿಗೆ ಅಂತ ಹೇಳಿದ್ರೆ, ಸಮ್ಮರ್ ಹಾಲಿಡೇಸ್ ಅಂತ ಹೇಳಿದ್ರೆ ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಿದ್ರು. ಬಟ್ ಆದರೂ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲ ನೋಡ್ರಿ ಇಬ್ರು ನೂಡಲ್ಸ್ ಬಿಡು ನಾನು ಹಚ್ಕೊಡ್ತೀನಿ. ಆಯ್ತು ಇಬ್ರು ಹೆಂಗಾಯ್ತಾ ಫ್ರೈಡ್ ರೈಸ್, ಸಾರಿ ನೂಡಲ್ಸ್ ಸೂಪರ್ ಆಗೈತಾ? ಎಲ್ಲೋಯ್ತಾ ಇದ್ದೀರಾ ಇಬ್ರು? ಗೋಕರ್ಣ ಬೀಚು. ಬೀಚ್ದೆ ನಿಮಗೆ ಟೆನ್ಷನ್. ಇದೇನು ಟ್ರೈನ್ ಹೋಯ್ತಲ್ವ? ಒಂದು ಗೊತ್ತೈತಲ್ವಲ್ಲ, ಮೇಲೆ ಕುತ್ಕೊಬಿಟ್ಟು ಶುರು ಬಿಗೆ ಹಿಡ್ಕೋ, ತಲೆಗೆಲೆ ಮೇಲೆ ಹಾಕ್ಬಿಟ್ಟಿ. ಶುರು ಕಾರಣ ಇವಳು ಹೊಡೆದಾಕ್ಬಿಡ್ತೀನಿ. ಶುರು ವಿಡಿಯೋ ಮಾಡ್ಬೇಕಾರೆ ಹಂಗೆ ಆಡ್ಮ ಲೋಕಿ. ಇವಳು ಏನು ಲೋಕಿ ಬಂದಿರೋದು ಇವಳಿಗೆ? ಯಾಕೆ ಲೋಕಿ ನೋಡು, ಆ ಒಯ್ದ ಶಿಸ್ತಾಗಿ ಮನೆ ಕತ್ತು ಪಾಪ. ನೀನು ಹಿಂಡು ಬಿಡ್ತೀನಿ ಮನೆ ಎಲ್ಲ ಅಲ್ಲಿ ತೋರಿಸು. ಎಷ್ಟಲ್ಲಿ ಉದ್ರೋಗಿದ್ದಾವೆ? 4 ಅಲ್ಲ, ಇನ್ನೊಂದು ಅಳ್ಳಾಡ್ತಾ ಇದೆ. ಓಕೆ ಮಲ್ಕೋ, ಚಚ್ಚಾಕ್ಬಿಡ್ತೀನಿ ಇವಾಗ. ಹೇಳವ. ಹಾಂ, ಗೋಕರ್ಣದಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳ್ಬಿಡು. ಸ್ವೀಟ್ ಡ್ರೀಮ್ಸ್, ಸ್ವೀಟ್ ಡ್ರೀಮ್ಸ್. ಬಾಯ್ ಬಾಯ್. ಇನ್ನು ಮಕ್ಕಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದಾಯಿತು. ಸುಮಾರು ಹೊತ್ತು ತನಕ ನನ್ನ ಮಗಳು ಸುಮಾರು 1 ಗಂಟೆ ರಾತ್ರಿ ತನಕ ಮಲಗಲೇ ಇಲ್ಲ. ಯಾಕೋ ಗೊತ್ತಿಲ್ಲ. ಡೈಲಿ 9 ಗಂಟೆ ಎಷ್ಟೊತ್ತೊಳಗೆ ಮಲಗಿಬಿಡ್ತಿದ್ದವಳು. ಇವತ್ತು ಏನು ಅಂತ ಗೊತ್ತಿಲ್ಲ, ಖುಷಿ ಅಂತ ಅನಿಸುತ್ತೆ. 1 ಗಂಟೆ ತನಕ ಮಲಗಲೇ ಇಲ್ಲ ನನ್ನ ಮಗ. ಬೇಗ ಮಲ್ಕೊಬಿಟ್ಟ. ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಅವರು ಅಪ್ಪ ಮಗ ಆ ಕಡೆ ಮಲ್ಕೊಂಡಿದ್ರು, ನಾನು ನನ್ನ ಮಗಳು ಈ ಕಡೆ ಮಲ್ಕೊಂಡಿದ್ವಿ. ಮೊಬೈಲೆಲ್ಲ ಅವ್ರ ಕಡೆ ಕೊಟ್ಬಿಟ್ಟಿದ್ದೆ, ನಮ್ಮ ಯಜಮಾನ್ರ ಕಡೆ. ಅವರು ಹಂಗೆ ನಾನು ಮಲಗಿರೋದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದಾರೆ. ಸೊ ಅದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ. ಇನ್ನು ಮಾರ್ನಿಂಗ್ ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಏನು ಪ್ರತಿಯೊಂದು ಡೀಟೇಲಿಂಗ್ ವೀಡಿಯೋ, ನಮ್ಮದು ಟ್ರಾವೆಲಿಂಗ್ ವೀಡಿಯೋ ಎಲ್ಲ ನೆಕ್ಸ್ಟ್ ಡೇಯಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಬರುತ್ತೆ. ಸೊ ಈ ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.